Hi guys, welcome back to my YouTube channel and welcome back to LG Computer Center. ಸೊ ತುಂಬ ಜನ ನನಗೆ ಕಮೆಂಟ್ಸ್ ಎಲ್ಲ ಆಗ್ತಿದ್ರಿ ಏನಂದರೆ ಸರ್ವರ್ ಬ್ಯುಸಿ ಬರ್ತಿದೆ, ನಮ್ಮದು ಡಾಟಾ ಫೆಚ್ ಆಗ್ತಿಲ್ಲ. ಅದಾಗಿದ್ಮೇಲೆ ಫೀಸ್ ಪೇಮೆಂಟ್ ಮಾಡಬೇಕು ಅಂದರೆ ಫೀಸ್ ಪೇಮೆಂಟ್ ಫೇಲ್ಡ್ ಅಂತ ಬರ್ತಿದೆ. ಆರ್ಡರ್ ಕ್ರಿಯೇಟ್ ಆಗಿದೆ ಬಟ್ ಪೇಮೆಂಟ್ ಕನ್ಫರ್ಮ್ ಆಗ್ತಿಲ್ಲ. ಇಷ್ಟೆಲ್ಲ ತೊಂದರೆ ಆಗ್ತಿದೆ. ಮತ್ತು ನಮ್ಮದು RD ನಂಬರ್ ಎಲ್ಲ ತಪ್ಪಾಗಿದೆ, ಸಾಕಷ್ಟು ಪ್ರಾಬ್ಲಮ್ಸ್ ಆಗಿದೆ ಸರ್ವರ್ ಪ್ರಾಬ್ಲಮಿಂದ ಅಂತ ತುಂಬ ಜನ ಕಮೆಂಟ್ಸ್ ಹಾಕಿದ್ರಿ. ಸೊ ಈ ವಿಡಿಯೋದಲ್ಲಿ ನಿಮ್ಮ ಎಲ್ಲ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಏನಂದರೆ ತುಂಬ ಜನ ನನಗೆ ಜಾಸ್ತಿ ಕಮೆಂಟ್ ಹಾಕಿರೋದು ಏನಂದರೆ, ಸರ್ ಪೇಮೆಂಟ್ ಆಲ್ರೆಡಿ ಪೇ ಆಗಿದೆ ಬಟ್ ಅದಿನ್ನೂ ಸಕ್ಸಸ್ ಅಂತ ಬಂದಿಲ್ಲ, ಆರ್ಡರ್ ಕ್ರಿಯೇಟೆಡ್ ಅಂತ ಬಂದಿದೆ, ಇನ್ನೂ ಕೂಡ ಪ್ರೊಸೆಸಿಂಗಲ್ಲಿ ಇದೆ ಅಂತ. ಎಸ್, ಯಾಕಂದರೆ ನೀವು ಪೇಮೆಂಟ್ ಮಾಡಬೇಕಿದ್ರೆ ನಿಮ್ಮ ಮೊಬೈಲಲ್ಲೇ ಅಪ್ಲೈ ಮಾಡಿರ್ತೀರಾ ಅಂದ್ಕೊಳ್ಳಿ, ಡೈರೆಕ್ಟ್ಲಿ ನೀವು ಫೋನ್ಪೇ ಅಥವಾ ಗೂಗಲ್ ಪೇ ಯಾವುದೇ ಒಂದು UPI ಪೇಮೆಂಟ್ ಆ್ಯಪ್ಗೆ ಹೋಗ್ತೀರ. ಅದು ಹೋಗಿದ ತಕ್ಷಣ ಈ ಕ್ರೋಮ್ ಇರುತ್ತಲ್ಲ, ಅದು ರಿಫ್ರೆಶ್ ಆಗುತ್ತೆ. ರಿಫ್ರೆಶ್ ಆಗಿದ ತಕ್ಷಣ ಆಟೋಮೆಟಿಕಲಿ ಸರ್ವರ್ ಡೌನ್ ಆಗಿರುತ್ತೆ, ನಿಮ್ಮದು ಪೇಮೆಂಟ್ ಫೇಲ್ಡ್ ಅಂತ ಬರುತ್ತೆ. ಯಾಕಂದರೆ ಆಟೋಮೆಟಿಕಲಿ ಸ್ಕ್ಯಾನರ್ ಒಂದು ಸಲ ಸ್ಕ್ಯಾನ್ ಆಗಿರುತ್ತೆ, ಸ್ಕ್ಯಾನ್ ಆಗಿದ ತಕ್ಷಣ ರಿಫ್ರೆಶ್ ಮಾಡಿದ ತಕ್ಷಣ ಆ ಸ್ಕ್ಯಾನರ್ ಹೋಗಿಬಿಡುತ್ತೆ. ನೀವು ಎಲ್ಲಿ ಪೇಮೆಂಟ್ ಮಾಡಿರ್ತೀರ, ಪೇಮೆಂಟ್ ಮಾಡಿದರೂ ಕೂಡ ನಿಮ್ಮ ಕಡೆಯಿಂದ ಸಕ್ಸಸ್ ಆಗಿರುತ್ತೆ, ಬಟ್ ಅಲ್ಲಿ ಸಕ್ಸಸ್ ಆಗಿರಲ್ಲ. ಅದಕ್ಕೋಸ್ಕರ ನೀವು ಅಪ್ಲೈ ಮಾಡಬೇಕು ಅಂದರೆ ಪೇ ಮಾಡೋದನ್ನೇ ಬೇರೆ ಮೊಬೈಲಲ್ಲಿ ಮಾಡಿ, ಅದಾಗಿದ್ಮೇಲೆ ಅಪ್ಲೈ ಮಾಡೋದನ್ನೇ ಬೇರೆ ಮೊಬೈಲಲ್ಲಿ ಮಾಡಿ. ಆವಾಗ ನಿಮಗೆ ಅದು ರಿಫ್ರೆಶ್ ಆಗಲ್ಲ. ರಿಫ್ರೆಶ್ ಆಗಿಬಿಟ್ರೆ ಆಟೋಮೆಟಿಕಲಿ ಡಾಟಾ ಎರಪ್ಟ್ ಆಗುತ್ತೆ. ಎರಪ್ಟ್ ಆದಮೇಲೆ ನಿಮಗೆ ಅದು ಡಾಟಾ ಫೆಚ್ ಆಗಲ್ಲ. ಮೇನ್ ಪ್ರಾಬ್ಲಮ್ ಜಾಸ್ತಿ ಜನ ಕೇಳಿರೋದು ಇದನ್ನೇ, ಅದಕ್ಕೋಸ್ಕರ ಇದನ್ನ ಹೇಳಿರೋದು. ಏನಂದರೆ ನೀವು ಪೇ ಮಾಡಬೇಕಿದ್ರೆ ಬೇರೆ ಮೊಬೈಲಿಂದ ಸ್ಕ್ಯಾನ್ ಮಾಡಿ ಪೇ ಮಾಡಿ. ಅವ್ರಿಗೆ ಬೇಕಿದ್ರೆ ಆಮೇಲೆ ಕೊಟ್ಕೊಳ್ಳಿ, ಫ್ರೆಂಡ್ಸ್ ಇರ್ತಾರಲ್ಲ ಅವ್ರ ಮೊಬೈಲಲ್ಲಿ ಅಪ್ಲೈ ಮಾಡಿಬಿಟ್ಟು ನಿಮ್ಮ ಮೊಬೈಲಿಂದ ಪೇ ಮಾಡಿ. ಇಲ್ಲಾಂದರೆ ನಿಮ್ಮ ಮೊಬೈಲಲ್ಲೇ ಅಪ್ಲೈ ಮಾಡಿಬಿಟ್ಟು ಅವ್ರ ಮೊಬೈಲಿಂದ ನೀವು ಪೇಮೆಂಟ್ನ ಮಾಡ್ಬೋದು. ಇದು ಒಂದು ಪ್ರಾಬ್ಲಮ್ ಇತ್ತು. ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಸರ್ ನಂದು ಸ್ಟಾರ್ಟಿಂಗಲ್ಲೇ ಪ್ರಾಬ್ಲಮ್ ಇದೆ. ಸ್ಟಾರ್ಟಿಂಗಲ್ಲಿ ಏನಂದರೆ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿದ್ಮೇಲೆ ತಗೊಳ್ತಾನೆ ಇಲ್ಲ ಸರ್, ಲಾಗಿನ್ ಎರರ್ ಅಂತ ಬರ್ತಿದೆ. ಮೇನ್ಲಿ ತುಂಬ ಜನ ಫೋನಲ್ಲಿ ಟ್ರೈ ಮಾಡೋಕ್ಕೆ ಹೋಗಿರ್ತೀರ. ಫೋನಲ್ಲಿ ಟ್ರೈ ಮಾಡಿದಾಗ ನಿಮಗೆ ಆಗಿರಲ್ಲ, ಆವಾಗ ಸೈಬರ್ ಸೆಂಟ್ರಿಗೆ ಹೋಗ್ಬಿಟ್ಟು ಅಪ್ಲೈ ಮಾಡೋಕ್ಕೆ ಹೋಗ್ತೀರಾ. ಯಾಕಂದರೆ ಆಧಾರ್ ಕಾರ್ಡ್ ನಿಮ್ಮದು ಆಲ್ರೆಡಿ ಲಿಂಕ್ ಆಗಿರುತ್ತೆ, ನಿಮ್ಮ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ನಿಮ್ಗೆ ಗೊತ್ತಿರುತ್ತೆ. ಬಟ್ ನೀವು ಸೈಬರ್ ಸೆಂಟ್ರಿಗೆ ಯೂಸರ್ ನೇಮ್ ಕೊಡಲ್ಲ, ಪಾಸ್ವರ್ಡ್ ಕೊಡಲ್ಲ, ಅವ್ರಿಗೂ ಕೂಡ ತಲೆನೋವು ಕೊಡ್ತೀರಾ. ಏನಂದರೆ ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್ ಆ್ಯಂಡ್ ಡಿಜಿಲಾಕರ್ 6 ಡಿಜಿಟ್ ಪಿನ್ ಇದನ್ನು ನೀವು ಸೇವ್ ಮಾಡ್ಕೊಂಡು ಇಟ್ಕೋಬೇಕು. ಇನ್ ಕೇಸ್ ಗೊತ್ತಿಲ್ಲ ಅಂದರೆ ತಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ತಗೋಬೇಕು ಅಂದರೆ 4 OTP ಬರುತ್ತೆ. 4 OTP ಆದಮೇಲೆ ನೀವು ಡೈರೆಕ್ಟ್ಲಿ ಲಾಗಿನ್ ಆಗಬೇಕು ಅಂದರೆ OTP ಲಿಮಿಟ್ ಕ್ರಾಸ್ಡ್ ಅಂತ ಬರುತ್ತೆ. ಆವಾಗ ಯಾರು ಹೊಣೆ ಹಾಕ್ತಾರೆ? ಸೊ ಅದಕ್ಕೆ ನಿಮ್ಮ ಲಾಗಿನ್ ID, ನಿಮ್ಮ ಯೂಸರ್ ನೇಮ್, ನಿಮ್ಮ ಪಾಸ್ವರ್ಡ್, ನಿಮ್ಮ ಮೊಬೈಲ್ ನಂಬರ್ ಮತ್ತು ನಿಮ್ಮ 6 ಡಿಜಿಟ್ ಪಿನ್, 60 ಡಿಜಿಲಾಕರ್ ಪಿನ್ ಇರುತ್ತಲ್ಲ, ಅದಷ್ಟನ್ನು ಸೇವ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಳ್ಳಿ. ಇದು ತುಂಬ ಯೂಸ್ ಆಗುತ್ತೆ. ಅದಾಗಿದ್ಮೇಲೆ, ಸರ್ ನಮ್ಮದು ಆಧಾರ್ ಕಾರ್ಡಿಂದ ಡಾಟಾ ಫೆಚ್ ಆಗ್ತಿಲ್ಲ. ಎಸ್, ಆಗುತ್ತೆ. ಯಾವಾಗ ಅಂದರೆ ನೀವು ನಿಮ್ಮ ಎಲ್ಲ ಬ್ರೌಸರ್ಗಳನ್ನ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಒಂದು ಬ್ರೌಸರ್ನ ಓಪನ್ ಇಟ್ಕೊಂಡು ಅದರಿಂದ ಮಾಡಿ, ಆಟೋಮೆಟಿಕಲಿ ಡಾಟಾ ಫೆಚ್ ಆಗುತ್ತೆ. ಇವಾಗ ಸರ್ವರ್ ಅಂತೂ ಬ್ಯುಸಿ ಇರೋದ್ರಿಂದ ಒಂದೊಂದು ಸಲ ಆಗುತ್ತೆ, ಒಂದೊಂದು ಸಲ ಆಗಲ್ಲ. ನೆಕ್ಸ್ಟ್ ಒನ್ ಹೇಳ್ತಿರೋದು, ಸರ್ ನಮ್ಮದು ಎಲ್ಲ ಆಗ್ತಿದೆ, ಫೈನಲ್ ಸಬ್ಮಿಷನ್ ತಗೊಳ್ತಿಲ್ಲ. ಎಸ್, ಫೈನಲ್ ಸಬ್ಮಿಷನ್ ತಗೋಬೇಕು ಅಂದರೆ ಮೇನ್ಲಿ ನಿಮಗೆ ಸರ್ವರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವಾಗ ಅಪ್ಲೈ ಮಾಡೋಕ್ಕೆ ಹೋಗ್ತೀರೋ ಸರ್ವರ್ ಎಷ್ಟಿದೆ ಅಂತ ತಿಳ್ಕೊಳ್ಳಿ. ಸರ್ವರ್ನ ಚೆಕ್ ಮಾಡಿಬಿಟ್ಟು ಆಮೇಲೆ ಅಪ್ಲೈ ಮಾಡಿ. ಯಾವಾಗಲೂ ಕೂಡ ಸರ್ವರ್ 50%ಗಿಂತ ಎಕ್ಸ್ಟ್ರಾ ಇರಬೇಕು. 40%, 30% ಇತ್ತು ಅಂದರೆ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಅದು ಸಕ್ಸಸ್ಫುಲ್ ಆಗಲ್ಲ. ಅಂದರೆ ನನ್ನ ಒಂದು ಚಿಕ್ಕ ಸಜೆಷನ್ ಏನಂದರೆ, ಆಫ್ಟರ್ 11 PM ಆ್ಯಂಡ್ ಬಿಫೋರ್ 7 AM ಅಂದರೆ 11 ಗಂಟೆ ಮೇಲ್ಗಡೆ 7 ಗಂಟೆ ಒಳಗಡೆ ಸ್ಲೀಪಿಂಗ್ ಅವರ್ಸ್ ಇರುತ್ತಲ್ಲ, ಆ ಟೈಮಲ್ಲಿ ನೀವು ಫೈನಲ್ ಸಬ್ಮಿಷನ್ನ ಮಾಡೋಕ್ಕೆ ಟ್ರೈ ಮಾಡಿ, ಆವಾಗ ಸಕ್ಸಸ್ಫುಲ್ ಆಗುತ್ತೆ. ಸೊ ಇದಿಷ್ಟು ನಿಮ್ಮ ಪ್ರಾಬ್ಲಮ್ಸ್ಗಳದ್ದು ಇತ್ತು. ಇನ್ನೇನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅದ್ರ ಸೊಲ್ಯೂಷನ್ನು ಕೂಡ ಕೊಡ್ತಾ ಹೋಗ್ತೀನಿ. ಇವಾಗ ಮೇನ್ ಪಾಯಿಂಟಿಗೆ ಬರೋದಾದರೆ, ಸರ್ VAO ಡೇಟ್ ಎಕ್ಸ್ಟೆಂಡ್ ಆಗಿದೆಯಾ? ಮೇನ್ ಕ್ವಶನ್ ಇತ್ತಲ್ಲ ಎಲ್ರಿಗೂ. ಎಸ್, VAO ಡೇಟು ಎಕ್ಸ್ಟೆಂಡ್ ಆಗಿದೆ. ಲಾಸ್ಟ್ ಡೇಟು ನಿಮಗೆ 30/7/2026 ಇತ್ತು, ಅದನ್ನು 7/8/2026ಗೆ ಮಾಡಿದ್ರು. ಬಟ್ ಇವಾಗಲೂ ಕೂಡ ಸರ್ವರ್ ಪ್ರಾಬ್ಲಮ್ ತುಂಬ ಲ್ಯಾಗ್ ಹೊಡಿತಿರೋದ್ರಿಂದ ಇನ್ನೂ ಕೂಡ 2 ವೀಕ್ಸ್ ಎಕ್ಸ್ಟೆಂಡ್ನ ಮಾಡಿದ್ದಾರೆ. ಇವಾಗ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮಗೆ ಲಾಸ್ಟ್ ಡೇಟ್ ಬಂದು 20 ಆಗಸ್ಟ್ 2026ವರೆಗೂ ಟೈಮ್ ಇದೆ. ಅಪ್ಲಿಕೇಶನ್ನ ಹಾಕೋದಕ್ಕೆ ನಿಮಗೆ 20 ಆಗಸ್ಟ್ 2026ವರೆಗೂ ಟೈಮ್ ಇದೆ, ಅಂದರೆ 20ನೇ ತಾರೀಕುವರೆಗೂ ಟೈಮ್ ಇದೆ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ನಿಮಗೆ ಫೀಸ್ ಪೇಮೆಂಟ್ನ ಕ್ಲಿಯರ್ ಮಾಡಲಿಕ್ಕೆ ನಿಮಗೆ 21 ಆಗಸ್ಟ್ 2026ವರೆಗೂ ಟೈಮ್ ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ಒಂದು ದಿನ ಟೈಮ್ ಕೊಟ್ಟಿದ್ದಾರೆ, ಅದರಲ್ಲಿ ನೀವು ಪೇಮೆಂಟ್ನ ಕ್ಲಿಯರ್ ಮಾಡ್ಕೊಳ್ಳಿ. ಎಲ್ಲನೂ ಸಬ್ಮಿಷನ್ ಮಾಡಿರ್ತೀರಾ. ಸರ್ ನನಗೆ
ಎಲ್ಲನೂ ಸಬ್ಮಿಟ್ ಮಾಡಿಬಿಟ್ಟಿದ್ದೀನಿ, ಫೈನಲ್ ಸಬ್ಮಿಟ್ ಮಾಡಿಬಿಟ್ಟಿದ್ದೀನಿ. ಬಟ್ ಆದರೂ ಕೂಡ ನಮ್ಮದು ಡೀಟೇಲ್ಸ್ ಎಲ್ಲ ತಪ್ಪಾಗಿಬಿಟ್ಟಿದೆ. ಅದನ್ನು ಕರೆಕ್ಷನ್ ಮಾಡೋದು ಹೇಗೆ ಅಂತ ಕೇಳಿದರೆ, ಸೊ ಕರೆಕ್ಷನ್ ಬಗ್ಗೆನೂ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ನನ್ನ ಪ್ರೊಫೈಲ್ನ ಒಂದ್ಸಲ ಚೆಕ್ ಮಾಡಿ ನೋಡಿ, ಅದರಲ್ಲಿ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಅದನ್ನು ಕೂಡ ಕಂಪ್ಲೀಟಾಗಿ ವೀಡಿಯೋ ನೋಡಿಬಿಟ್ಟು ನಿಮಗೆ ಯಾವ ಥರ ಎಡಿಟ್ ಮಾಡಬೇಕು ಅಂತ ಕೂಡ ಗೊತ್ತಾಗುತ್ತೆ. ಎಡಿಟ್ ಮಾಡಿದ್ಮೇಲೆ ಫ್ರೀಸ್ ಆಗಿರುತ್ತೆ, ಅದನ್ನ ಅನ್ಫ್ರೀಸ್ ಮಾಡಿಬಿಟ್ಟು ಫೈನಲ್ ಸಬ್ಮಿಷನ್ ಕೊಡೋದನ್ನು ಕೂಡ ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಇಷ್ಟು ವಿಷಯನ ನಿಮಗೆ ತಿಳಿಸ್ಬೇಕಿತ್ತು, ಇವಾಗ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋಯಿಂದ ಒಂದು ಸ್ವಲ್ಪ ಏನಾದರೂ ಯೂಸ್ ಆಗಿದೆ ಅನ್ನೋದಾದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ನ ಮಾಡಿ. ಸೊ ಈಗ ಎಲ್ಲ ನಿಮ್ಮ ಪ್ರಾಬ್ಲಮ್ಗೆಲ್ಲ ಸೊಲ್ಯೂಷನ್ ಸಿಕ್ಕಿದೆ. ನೀವೇ ಅಪ್ಲೈ ಮಾಡ್ಕೋತೀನಿ ಅಂದರೂ ಪರವಾಗಿಲ್ಲ, 11 ಗಂಟೆ ಆದಮೇಲೆ ಟ್ರೈ ಮಾಡಿ. ಅಥವಾ ಸರ್ ಇಲ್ಲ ಸರ್ ನೀವೇ ಅಪ್ಲೈ ಮಾಡಿಕೊಡಿ ಅಂದರೆ ನನ್ನ ವಾಟ್ಸಪ್ ನಂಬರ್ ಅಂತೂ ಲಿಂಕ್ ನನ್ನ ವಾಟ್ಸಪ್ ನಂಬರ್ ಅಂತೂ ಬಯೋದಲ್ಲಿದೆ, ಅಥವಾ ಪೋಸ್ಟರಲ್ಲೆಲ್ಲ ನೋಡಿರ್ತೀರ. ನನ್ನ ವಾಟ್ಸಪ್ ನಂಬರ್ಗೆ ಜಸ್ಟ್ ಆಯ್ ಅಂತ ಸೆಂಡ್ ಮಾಡಿ. ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ನ ಸೆಂಡ್ ಮಾಡಬೇಕು ಅಂತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಅದಷ್ಟು ಡೀಟೇಲ್ಸ್ನ ಸೆಂಡ್ ಮಾಡಿ ವಿತಿನ್ 30 ಮಿನಿಟ್ಸ್ ಅಥವಾ 40 ಮಿನಿಟ್ಸ್ ಒಳಗಡೆ ನೀವು ಪ್ರಾಪರಾಗಿ ಒಂದು 10 ಮಿನಿಟ್ಸ್ ಟೈಮ್ ಕೊಡಿ. ಅಷ್ಟರೊಳಗಡೆ ನಿಮ್ಮದು ಫೈನಲ್ ಸಬ್ಮಿಷನ್ನ ಮಾಡಿ ನಿಮಗೆ ಪ್ರಿಂಟ್ ಪ್ರಿವ್ಯೂನ ಕಳಿಸ್ಕೊಡ್ತೀನಿ. ಅದರಲ್ಲಿ ಎಲ್ಲ ನಿಮಗೆ ಫೈನಲ್ ಏನೂ ಪ್ರಾಬ್ಲಮ್ ಇಲ್ಲ, ಕರೆಕ್ಷನ್ ಆಗಿದೆ ಅನ್ನೋದಾದರೆ ಫೈನಲ್ ಸಬ್ಮಿಟ್ ಮಾಡಿಬಿಟ್ಟು ನಿಮಗೆ ಲಾಸ್ಟ್ದು ಶೀಟ್ನ ಕಳಿಸ್ಕೊಡ್ತೀನಿ. ಸೊ ಈ ರೀತಿ ಪ್ರೊಸೆಸಿಂಗಲ್ಲಿ ಅಪ್ಲೈ ಮಾಡ್ಕೊಡ್ತಾ ಇರ್ತೀವಿ. ನೀವು ಕೂಡ ಅಪ್ಲೈ ಮಾಡಬೇಕು ಅಂದರೆ ಜಸ್ಟ್ ನಮಗೆ ವಾಟ್ಸಪ್ಪಲ್ಲಿ ಡಾಕ್ಯುಮೆಂಟ್ನ ಕಳಿಸ್ಕೊಡಿ. ಸರ್ವರ್ ಸಿಕ್ಕಾಗ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಪರ್ಮಿಷನ್ನ ತೊಗೊಂಡು ಅಪ್ಲೈ ಮಾಡಿಕೊಡ್ತೀವಿ. ಸೊ ಇದಿಷ್ಟು ಇನ್ಫಾರ್ಮೇಷನ್ ಯೂಸ್ ಆಗಿದೆ ಅಂತ ತಿಳ್ಕೊತೀನಿ. ಸೊ ಫಾರ್ ಮೋರ್ ಡೀಟೇಲ್ಸ್ ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ಗೋಸ್ಕರ LG ಕಂಪ್ಯೂಟರ್ ಸೆಂಟರ್ ಯೂಟ್ಯೂಬ್ ಚಾನಲ್ನ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.